ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಎಲ್ಲ ಅಪ್ಪ ಅಮ್ಮಂದಿರಿಗೂ ಒಂದೇ ಚಿಂತೆ ಆಗಿರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ಅದರಲ್ಲೂ ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ. ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಟೆನ್ಷನ್ ಮಾಡಿಕೊಂಡು ಎಲ್ಲ ಆನ್ಸರ್ಸನ್ನು ಮರ್ತೋಗ್ತಾ ಇರುತ್ತೆ. ಇನ್ನೂ ಕೆಲವು ಮಕ್ಕಳಿರ್ತಾರೆ, ಓದೋದಕ್ಕೆ ಅಂತಲೇ ಕೂತ್ಕೊಳ್ಳಿ ಅಂತಂದರೂ ಮಕ್ಕಳು ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಕೂಡ ಮಾಡ್ತಾ ಇರಲ್ಲ. ಮಕ್ಕಳಿಗೆ ಬರೀ ಓದೋದು ಬಿಟ್ಟು ಅವರಿಗೆ ಮೊಬೈಲ್ ಆಗ್ಬೋದು, ಟಿ ವಿ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು, ಹಾಗೆಯೇ ಆಟದ ಕಡೆನೇ ತುಂಬ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಓದಿನ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಮಕ್ಕಳಿರ್ತಾರೆ, ಪಾಪ ಚೆನ್ನಾಗೇ ಓದ್ತಾರೆ, ಆದರೆ ಅವರು ಓದಿ ಎಲ್ಲ ಮುಗಿಸಿದಾದ್ಮೇಲೆ ಬೆಳಗ್ಗೆ ಮತ್ತೆ ಆ ಕ್ವಶನ್ ಕೇಳಿದ್ರೆ ಆನ್ಸರ್ ಎಲ್ಲ ಮರ್ತೋಗಿರ್ತಾರೆ. ಸ್ನೇಹಿತರೆ, ಈ ರೀತಿ ಕೂಡ ತಂದೆ ತಾಯಿನೂ ಅಷ್ಟೇ, ಎಲ್ಲ ಮಕ್ಕಳು 90% ಮೇಲೇನೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಗಬೇಕು ಅಂದರೆ ಇವರು ಕೂಡ ಚೆನ್ನಾಗಿ ಸ್ಕೋರ್ ಮಾಡಿರಬೇಕು ಅಂತ. ಅದಕ್ಕೋಸ್ಕರ ಅಪ್ಪ ಅಮ್ಮನೂ ಕೂಡ ತುಂಬಾ ಟೆನ್ಷನ್ನಲ್ಲಿರುತ್ತಾರೆ. ಎಲ್ಲ ಪ್ರಯತ್ನವೂ ಪಡ್ತಿರ್ತಾರೆ. ಮಕ್ಕಳು ಅಧ್ಯಯನ ಮಾಡೋದಕ್ಕೆ, ಮಕ್ಕಳು ಓದಬೇಕಂದ್ರೆ ಅವ್ರಿಗೆ ಏನು ಬೇಕು, ಅವರಿಗೆ ಆಟದ ಸಾಮಾನು ತಗೊಳ್ಳೋದಾಗಲಿ, ಅದು ಅವರ ನೆಚ್ಚಿನ ಕಾರ್ಟೂನ್ ಹಾಕ್ಬಿಟ್ಟು ಅವ್ರಿಗೆ ಓದಿನ ಕಡೆ ಗಮನ ಸೆಳೆಯೋದಕ್ಕೂ ಕೂಡ ಅವರು ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ. ಈ ರೀತಿಯಾದ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಅವರು ಎಜುಕೇಷನಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ, ಓದಿದ ನೆನಪು ಮರ್ತೋಗ್ತಾ ಇದೆ ಅನ್ನೋರು ಕೂಡ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಓದಿನ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಮತ್ತು ಓದಿದ್ದು ಕೂಡ ನೆನಪಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅವರು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಪೂಜೆಯನ್ನು ಮಾಡಬೇಕು, ಯಾವ ತಿಲಕವನ್ನು ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊದಲನೇದಾಗಿ ನಿಮ್ಮ ಮಗು ಎಲ್ಲಿ ಅಧ್ಯಯನ ಮಾಡುತ್ತೋ ಅಥವಾ ಯಾವ ಸ್ಥಳದಲ್ಲಿ ಕೂತ್ಕೊಂಡು ಓದುತ್ತಲ್ಲ ಆ ಜಾಗ ಸ್ವಚ್ಛವಾಗಿಟ್ಕೊಬೇಕು. ಅಂದರೆ ಅಲ್ಲಿ ಯಾವುದೇ ರೀತಿಯ ಕೊಳಕಾಗ್ಬೋದು ಅಥವಾ ಅನಗತ್ಯ ವಸ್ತುಗಳನ್ನು ಸಂಗ್ರಹ ಮಾಡಬಾರ್ದು. ಇದಾದ ನಂತರ ಮಗುವಿನ ಓದುವ ಟೇಬಲ್ಲು ಯಾವತ್ತೂ ವಾಯುವ್ಯ ಮೂಲೆಯಲ್ಲಿ ಇರಬಾರ್ದು ಸ್ನೇಹಿತರೆ. ಆ ಟೇಬಲ್ ಮತ್ತು ಎಲ್ಲಿರಬೇಕು ಅನ್ನೋದಾದರೆ ಪೂರ್ವ ಅಥವಾ ಉತ್ತರಕ್ಕೆ ಎದುರಾಗಿರಬೇಕಾಗತ್ತೆ. ಅಲ್ಲದೆ ಮಕ್ಕಳ ಕೋಣೆಯ ಬಾಗಿಲು ಎಂದಿಗೂ ಮೆಟ್ಟಿಲುಗಳ ಬಳಿ ಆಗ್ಬೋದು ಅಥವಾ ವಾಶ್ರೂಮ್ ಹತ್ರ ಕೂಡ ಇರಬಾರ್ದು. ಹಾಗಾಗಿ ನಾವು ಮಾಡಬೇಕಾದ ಮೊದಲ ಕೆಲಸ ಅಂತಂದರೆ ಮಗು ಯಾವ ಜಾಗದಲ್ಲಿ ಓದುತ್ತೆ ಆ ಜಾಗ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಹಾಗೆಯೇ ಯಾವುದೋ ಒಂದು ಬೇಡವಾದ ವಸ್ತುಗಳನ್ನೆಲ್ಲ ಅಲ್ಲಿ ಡಂಪ್ ಮಾಡ್ತಾ ಹೋಗ್ತೀರಿ, ಆ ರೀತಿಯಾಗಿ ಮಾಡಬಾರ್ದು. ಮಕ್ಕಳು ಓದ್ತಾ ಇಲ್ಲ, ಓದಿದ್ದು ನೆನಪಲ್ಲಿ ಉಳಿತಾ ಇಲ್ಲ ಅನ್ನೋರು ಪ್ರತಿ ಗುರುವಾರ ನೀವು ವಿಷ್ಣುವಿನ ದೇವಸ್ಥಾನ ಆಗ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀವು ಪ್ರತಿ ಗುರುವಾರ ಬೆಳಗ್ಗೆ ಆದರೂ ಆಗ್ಬೋದು, ಸಾಯಂಕಾಲ ಆದರೂ ಆಗ್ಬೋದು, ನೀವು ಮಗುವನ್ನು ಕರ್ಕೊಂಡು ನೀವು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬಂದರೆ ಸಾಕು ಸ್ನೇಹಿತರೆ. ಏನು ಪೂಜೆನೇ ಮಾಡಿಸ್ಕೊಂಬರ್ಬೇಕು ಅಂತ ಏನಿಲ್ಲ. ಪ್ರತಿ ಗುರುವಾರ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸಾಧ್ಯವಾದಷ್ಟು ನೀವು ಧಾರ್ಮಿಕ ಪುಸ್ತಕಗಳು ಹಾಗೂ ಪೆನ್ಗಳನ್ನು ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಗುರುವಾರ ದಿನ ವಿಷ್ಣು ದೇವರು ಫೋಟೋ ಹಾಕ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಫೋಟೋ ಮುಂದೆ ನೀವು ತುಪ್ಪದ ದೀಪವನ್ನು ಬೆಳಗಬೇಕಾಗತ್ತೆ. 1 ದೀಪ ಆದರೂ ಪರವಾಗಿಲ್ಲ, 2 ದೀಪ ಆದರೂ ಪರವಾಗಿಲ್ಲ, ತುಪ್ಪದ ದೀಪವನ್ನು ಬೆಳಗಿದ್ರೆ ಸಾಕು ಸ್ನೇಹಿತರೆ. ಇನ್ನು ನೀವು ಗುರುವಾರದ ದಿನ ಬಾಳೆಹಣ್ಣಿನ ಗಿಡ ಇರುತ್ತಲ್ಲ, ಆ ಗಿಡಕ್ಕೆ ನೀವು ಬಾಳೆ ಗಿಡ ಅಂತ ಬರುತ್ತಲ್ಲ, ಆ ಗಿಡಕ್ಕೆ ನೀವು ಗುರುವಾರದ ದಿನ ನೀರು ಹಾಕಿ, ನೀವಾದರೂ ಹಾಕ್ಬೋದು ಅಥವಾ ಮಕ್ಕಳು ದೊಡ್ಡವರಿದ್ದರೆ ಅವ್ರ ಕೈಯಲ್ಲಿ ಕೂಡ ಹಾಕಿಸ್ಬೋದು. ಹಾಕಿಸಿ ಆ ಬುಡದಲ್ಲಿರೋ ಮಣ್ಣನ್ನು ನೀವು ತಗೊಂಡು ಮಗುವಿನ ಹಣೆಗೆ ತಿಲಕವನ್ನು ಇಡಬೇಕಾಗತ್ತೆ. ವಿಷ್ಣು ದೇವರನ್ನು ನೆನೆಸ್ಕೊಂಡು ನೀವು ಈ ರೀತಿಯಾಗಿ ತಿಲಕವನ್ನು ಇಡೋದ್ರಿಂದನೂ ಮಕ್ಕಳ ಉಜ್ವಲ ಭವಿಷ್ಯ ಅನ್ನೋದು. ಹಾಗೆಯೇ ಮಕ್ಕಳು ಓದೋದ್ರ ಕಡೆ ಗಮನ ಕೂಡ ಕೊಡ್ತಾರೆ. ನಿಮ್ಮ ಮಗುವಿನ ಜನ್ಮದಿನ, ಹುಟ್ಟಿದ ಹಬ್ಬದ ದಿನ ನೀವು ಯಾರಿಗೆ ಅಗತ್ಯವಿರುವ ಬಡ ಮಕ್ಕಳಿರ್ತಾರಲ್ಲ ಅಂಥ ಮಕ್ಕಳಿಗೆ ಪುಸ್ತಕವನ್ನು ದಾನ ಮಾಡೋದಾಗಲಿ, ಹಾಗೆಯೇ ಪೆನ್ನನ್ನು ದಾನ ಮಾಡೋದ್ರಿಂದನೂ ತುಂಬಾ ಒಳ್ಳೆಯದಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಗುವಿನ ಓದಲು ಇಷ್ಟವಿಲ್ಲದಿದ್ದರೆ ಸರಸ್ವತಿ ದೇವಿಯ ಫೋಟೋ, ಅವರ ಸ್ಟಡಿ ಟೇಬಲ್ ಎಲ್ಲಿರುತ್ತೆ ನೋಡಿ, ಆ ಸ್ಟಡಿ ಟೇಬಲ್ ಮೇಲೆ ಸರಸ್ವತಿ ದೇವಿಯ ಫೋಟೋವನ್ನು ಇಡಬೇಕಾಗತ್ತೆ. ನಂತರ ಆ ಏನು ಟೇಬಲ್ ಇರುತ್ತಲ್ಲ, ಟೇಬಲ್ ಮೇಲೆ ಸರಸ್ವತಿ ದೇವಿ ಫೋಟೋ ಇಟ್ಟಿರ್ತಾರೆ, ಫೋಟೋ ಮುಂದೆ ನೀವು 2 ಪೆನ್ನುಗಳನ್ನು ಇಡಬೇಕಾಗತ್ತೆ. ಅದು ಯಾವ ಕಲರ್ ಪೆನ್ನು ಅಂದರೆ ಒಂದು ವೈಟ್ ಪೆನ್ನು, ಒಂದು ಯೆಲ್ಲೋ ಕಲರ್ ಪೆನ್ನು. ಅಂದರೆ ಒಂದು ಬಿಳಿ ಪೆನ್ನು, ಒಂದು ಹಳದಿ ಪೆನ್ನನ್ನು ಯಾವಾಗಲೂ ನೀವು ಸರಸ್ವತಿ ದೇವಿಯ ಫೋಟೋ ಮುಂದೆ ಇಡಬೇಕಾಗತ್ತೆ. ಮಕ್ಕಳು ಬರೆಯೋದಕ್ಕೆ ಅಂತ ಬೇರೆ ಪೆನ್ ಕೂಡ ತೊಗೊಂಡಿರ್ತಾರೆ, ಬ್ಲೂ ಪೆನ್, ಬ್ಲಾಕ್ ಪೆನ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ನೀವು ಮಕ್ಕಳು ಬರೆದಿದ್ದಾದಮೇಲೆ ಆ ಪೆನ್ನನ್ನು ಕೂಡ ನೀವು ಸರಸ್ವತಿ ದೇವಿಯ ಫೋಟೋ ಮುಂದೆ ಇಡಬೇಕಾಗತ್ತೆ. ಅಂದರೆ ಸರಸ್ವತಿಯ ಪಾದದ ಬಳಿ ನೀವು ಆ ಪೆನ್ನನ್ನು ಇಡಬೇಕಾಗತ್ತೆ. ಇನ್ನು ಮಕ್ಕಳು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಅಧ್ಯಯನ ಮಾಡಬೇಕಾಗತ್ತೆ.
ಯಾಕೆ ಅಂತಂದರೆ ನಾವು ಯಾವಾಗಲೂ ಟೇಬಲನ್ನು ಕೂಡ ಪೂರ್ವಾಭಿಮುಖವಾಗಿ ನೀವು ಇಟ್ಟಿರ್ತೀರ, ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಮಕ್ಕಳು ಓದಬೇಕಾಗತ್ತೆ. ಓದೋದು ಕಡೆ ಜಾಗ ಇರಲಿಲ್ಲ ಅಂತಂದರೆ ನೀವು ಉತ್ತರಕ್ಕೂ ಕೂಡ ಮುಖ ಮಾಡಿ ನೀವು ಆ ಕಡೆನೂ ತಿರ್ಕೊಂಡು ಓದ್ಬೋದು ಸ್ನೇಹಿತರೆ. ನಿಮ್ಮ ಸ್ಟಡಿ ಟೇಬಲ್ ಕೂಡ ಉತ್ತರಕ್ಕೆ ತಿರುಗಿಸ್ಕೊಂಡು ನೀವು ಅಲ್ಲೂ ಕೂಡ ಓದ್ಬೋದು. ನೀವು ಓದೋದಕ್ಕೂ ಮುಂಚೆ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಸರಸ್ವತಿ ದೇವಿಯ ಇದು ಶಕ್ತಿಯುತವಾದ ಮಂತ್ರ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಓದೋದಕ್ಕೆ ಕಾನ್ಸಂಟ್ರೇಷನ್ ಅನ್ನೋದು ಬರುತ್ತೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನೋದು ಬರುತ್ತೆ. ಹಾಗಾಗಿ ಇದನ್ನು ದಿನಕ್ಕೆ ನೀವು 3 ಬಾರಿ 5 ಬಾರಿ 7 ಬಾರಿ ಅಥವಾ 11 ಬಾರಿ ಈ ಮಂತ್ರವನ್ನು ನೀವು ಹೇಳ್ಕೊಂಡು ನಂತರ ಓದೋದಕ್ಕೆ ಶುರು ಮಾಡಿ. ದೊಡ್ಡ ಮಕ್ಕಳಾದರೆ ಅವರೇ ಹೇಳ್ಕೊಳ್ಳಿ, ಚಿಕ್ಕ ಮಕ್ಕಳು ಹೇಳೋಕ್ಕಾಗಲಿಲ್ಲ ತಾಯಿ ಅವರ ಮುಂದೆ ಕೂತ್ಕೊಂಡು ಮಕ್ಕಳ ಮುಂದೆ ಈ ಮಂತ್ರವನ್ನು ಹೇಳಿ ನಂತರ ಅವರು ಓದೋದಕ್ಕೆ ಶುರು ಮಾಡ್ಬೋದು. ಮಂತ್ರ ಹೀಗಿದೆ ನೋಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೂತು ಮೇ ಸದಾ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭೂತು ಮೇ ಸದಾ. ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ. ಈ ಮಂತ್ರ ತುಂಬ ದೊಡ್ಡದಿದೆ, ಹೇಳೋಕ್ಕಾಗಲ್ಲ ಅನ್ನೋರು ಇನ್ನೊಂದು ಚಿಕ್ಕ ಮಂತ್ರನೂ ಇದೆ ಸ್ನೇಹಿತರೆ. ಅದನ್ನು ಕೂಡ ನೀವು 3 ಸಾರಿ 5 ಸಾರಿ 7 ಬಾರಿ ಅಥವಾ 11 ಬಾರಿ ಪಠನೆ ಮಾಡಿ ನಂತರ ನೀವು ಓದೋದಕ್ಕೆ ಶುರು ಮಾಡಬೇಕಾಗತ್ತೆ. ಮಂತ್ರ ಚಿಕ್ಕದಿದೆ, ಈ ಮಂತ್ರ ಕೂಡ ಹೇಳ್ಕೊಬೋದು. ಇದು ಕೂಡ ತುಂಬಾ ಶಕ್ತಿಯುತವಾದ ಸರಸ್ವತಿ ದೇವಿ ಮಂತ್ರ. ಓಂ ಐಂ ಸರಸ್ವತೇ ನಮಃ, ಓಂ ಐಂ ಸರಸ್ವತೇ ನಮಃ. ಈ ಮಂತ್ರವನ್ನು ಕೂಡ ಹೇಳ್ಕೊಬೋದು. ಭಕ್ತಿಯಿಂದ ಈ ಮಂತ್ರವನ್ನು ಕೂಡ 3 ಬಾರಿ 5 ಸಾರಿ ಸಾಧ್ಯವಾದಷ್ಟು 7 ಅಥವಾ 11 ಬಾರಿ ಭಕ್ತಿಯಿಂದ ಪಠಿಸಿ ಅದಾದ ನಂತರ ಓದಲು ಪ್ರಾರಂಭಿಸಲು ಹೇಳಿ. ನೀವು ಸಹ ಇದನ್ನು ಪ್ರಯತ್ನಿಸಬಹುದು. ಇದು ಸುಲಭವಾದ ಜ್ಯೋತಿಷ್ಯದ ಪ್ರಕಾರ. ಅದೇನೆಂದರೆ ಮಗುವಿಗೆ ಓದಲು ಇಷ್ಟವಿಲ್ಲದಿದ್ದರೆ ನಂತರ ತನ್ನ ಜೇಬಿನಲ್ಲಿ ಸಣ್ಣ ಪಟಕದ ತುಂಡನ್ನು ಇರಿಸಿ. ಇದಲ್ಲದೆ ಕೇಸರಿ ತಿಲಕವು ತುಂಬಾ ಪ್ರಯೋಜನಕಾರಿ ಅಂತಲೂ ಹೇಳ್ಬೋದು. ನೀವು ಮಕ್ಕಳಿಗೆ ಹಣೆ, ನಾಲಿಗೆ ಅಥವಾ ಒಕ್ಕಳಿಗೆ ಕುಂಕುಮದ ತಿಲಕವನ್ನು ಹಚ್ಚಿ, ಅದಲ್ಲದೆ ಪ್ರತಿದಿನ ಬೆಳಗ್ಗೆ ಸ್ನಾನ ಇತ್ಯಾದಿ ಕ್ರಿಯೆ ಆದ ಮುಗಿಸಿದ ನಂತರ ನೀವು ಸ್ವಲ್ಪ ಸಮಯದ ಓಂಕಾರ ಜಪವನ್ನು ಮಾಡಲು ಮಕ್ಕಳಿಗೆ ಕಲಿಸಿ. ಇದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ಮನಸ್ಸು ಓದಿನಲ್ಲಿ ಮಗ್ನವಾಗೋಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಇಷ್ಟು ರೆಮಿಡೀಸ್ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಅನುಕೂಲ ಯಾವುದು ಆಗುತ್ತೋ ಅದನ್ನು ಮಾಡಿ. ಗುರುವಾರದ ದಿನ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಗುರುವಾರದ ದಿನ ಮನೆಯಲ್ಲೇ ವಿಷ್ಣು ದೇವರು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದಾಗಲಿ ಅಥವಾ ಅಗತ್ಯವಿರುವ ಬಡ ಮಕ್ಕಳಿಗೆ ಪುಸ್ತಕ ಪೆನ್ನನ್ನು ದಾನ ಮಾಡೋದಾಗಲಿ ಅಥವಾ ನೀವು ಬಾಳೆ ಗಿಡಕ್ಕೆ ನೀರು ಹಾಕಿ ಅದರ ತಿಲಕವನ್ನು ಇಡೋದಾಗಲಿ, ಈ ರೀತಿಯಾದ ಮುಂಚೆ ಸರಸ್ವತಿ ದೇವಿಯ ಮಂತ್ರವನ್ನು ಪಠಿಸೋದಾಗಲಿ, ಈ ರೀತಿಯ ನಾನು ಕೆಲವು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಕೆಲವು ರೆಮಿಡೀಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನಿಮಗೆ ಯಾವುದಾಗುತ್ತೋ ಅದನ್ನು ಮಾಡಿ. ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ತಾ ಬನ್ನಿ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆಯೇ ಓದಿನ ಕಡೆ ಗಮನ ಕೊಡುತ್ತೆ. ಅವರು ಓದೋದಕ್ಕೂ ಕೂಡ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಹೇಳ್ತಾ ಯಾರೆಲ್ಲ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸರಸ್ವತಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.